ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಮೈಸೂರು ಸದ್ವಿದ್ಯಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವಿದ್ವಾನ್ ರಾಮಚಂದ್ರ ಭಟ್ ಅವರು ಇಂದಿನ ನಮ್ಮ ಸಂಚಿಕೆಯ ಅತಿಥಿ. ಇವರು ಸಾವಯವ ಕೃಷಿಯ ಅನಿವಾರ್ಯತೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಬರೋಣ. ನಮಗೆ ನಮ್ಮ ಊರಲ್ಲಿ ಎಲ್ಲೋ 1 kg 2 kg ತಂದು ಗೊತ್ತಿದ್ದ ಜನಕ್ಕೆ ನನಗೆ ಮೂಟೆಗಟ್ಲೆನೇ ಒಯ್ಬೇಕು ಅಂತ ಕೇಳಿದಾಗ ಒಂದು ಲೋಕ ತೆರ್ಕೊಳ್ತು. ಇದು ಏನಿದು ಹೀಗೆ ಅಂತ. ನಾವು ರೈತರಿಂದ ವಿಷಮುಕ್ತ ಆಹಾರವನ್ನು ಬೆಳೆಸುವುದು, ಬೆಳೆದ ರೈತನಿಗೆ ಸರಿಯಾದಂತಹ ಬೆಲೆಯನ್ನು ಕೊಡುವುದು, ನಾವು ಕೃತಕವಾಗಿ ಏನೇನೆಲ್ಲ ಉಪಯೋಗಿಸಿ ಬೆಳೀತಾ ಇದ್ದೇವೆ. ಇದರಿಂದ ನಮಗೆ ಕೊನೆಗೆ ಸಿಗ್ತಾ ಇರೋದು ಏನು ಅಂದರೆ ಸಂಪೂರ್ಣ ರೋಗ. ನಾವು ಕೇವಲ ವಿಷಮುಕ್ತ ಅಡಿಗೆ ಅಂದರೆ ತಿನ್ನೋ ಆಹಾರ ಅಷ್ಟೇ ಅಂತ ಅನ್ಕೋಬಾರ್ದು. ನೀವು ಹಣೆ ಕುಂಕುಮ ಇಡ್ತಿದ್ರು, ಕುಂಕುಮ ಬಣ್ಣ ಆಗಿರ್ತಿತ್ತು, ಹಣೆ ಸುಟ್ಟೋಗ್ತಿತ್ತು, ಅದರಿಂದ ಬಿಂದಿ ಶುರುವಾಯಿತು. ವಾಸ್ತವಿಕವಾಗಿ ತುಪ್ಪ ಎಲ್ಲ ತೊಂದರೆ ಇರೋದು, ಎಣ್ಣೆಯಲ್ಲಿರೋದು ತೊಂದರೆ. ಜಾಸ್ತಿ ತಿನ್ನೋದ್ರ ಭರದಲ್ಲಿ ಕಸ ತಿಂತಾ ಇದ್ದೀವಿ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗ್ರಾಮ ರಾಜ್ಯದ ಈ 15 ವರ್ಷದ ಪಯಣದ ಸಂಭ್ರಮಾಚರಣೆಯನ್ನು ನಾವು ಈ ರೀತಿ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಯನ್ನು, ನಮ್ಮ ಮನೆಯನ್ನು ವಿಷಮುಕ್ತ ಅಡುಗೆ ಮನೆ ಇರುವ ಮನೆಯಾಗಿ ಮಾಡುವತ್ತ ಏನೆಲ್ಲ ಮಾಡಬಹುದು ಅಂತ ಈ ಮಾತುಕತೆ ಮೂಲಕ ಸ್ವಲ್ಪವೇ ತಿಳ್ಕೊಂಡು ಹೋಗುವಂಥ ಪ್ರಯತ್ನ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ರಾಮಚಂದ್ರ ಭಟ್ ಅವರು ಬಂದಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ತೆ. ಮೊದಲಿಗೆ ನೀವು ಪ್ರಾಧ್ಯಾಪಕರಾಗಿಯೂ ಕೆಲಸ ಮಾಡ್ತೀರಾ, ಜೊತೆಗೆ ಕೃಷಿಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀರಾ. ಬರೀ ಕೃಷಿ ಅಂತಲ್ಲ, ನೀವು ಅದರಲ್ಲಿ ಸಾವಯವ ಕೃಷಿಯತ್ತ ಮುಖ ಮಾಡಿ ಅಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದೀರಾ. ಸೊ ಇದಕ್ಕೆ ಪ್ರೇರಣೆ ಏನು ಮತ್ತು ಇದಕ್ಕಿರುವಂಥ ಚಾಲೆಂಜಸ್ ಏನು? ನೋಡಿ, ಮೊದಲನೇದಾಗಿ ಪರಮ ಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ಕೊಂಡು ನಾನು ಮುಂದುವರಿಲಿಕ್ಕೆ ಇಷ್ಟಪಡ್ತೇನೆ. ನಾವು ಮೂಲತಃ ಹಳ್ಳಿ ಜನ. ಹಳ್ಳಿಯನ್ನು ಬಿಟ್ಟು ಉದ್ಯೋಗದ ಕಾರಣದಿಂದ ಪಟ್ಟಣಕ್ಕೆ ಸೇರಿದಾಗ ಹಳ್ಳಿಯ ಬೇರು ನಮ್ಮನ್ನು ಬಿಡೋದಿಲ್ಲ. ಅಲ್ಲಿಯ ಆಚರಣೆಗಳು, ಅಲ್ಲಿಯ ಅಭ್ಯಾಸಗಳು ನಮ್ಮ ಜೊತೆಗೆ ಬರ್ತವೆ. ಪಟ್ಟಣಕ್ಕೆ ಬಂದಾಗ ಬಣ್ಣದ ಲೋಕವನ್ನು ನೋಡಿ ಹೇಗೆ ದೀಪಕ್ಕೆ ದುಂಬಿ ಬಂದು ಬಿದ್ದು ತನ್ನ ರೆಕ್ಕೆಯನ್ನು ಸುಟ್ಕೊಳ್ಳುತ್ತೋ ಆ ರೀತಿಯಲ್ಲಿ ನಾವು ನಮ್ಮ ಆರೋಗ್ಯವನ್ನು, ಮನಸ್ಥಿತಿಯನ್ನು ಎಲ್ಲವನ್ನು ಸುಟ್ಕೊಂಡ್ವಿ. ಅದಾದ ನಂತರ ಯೋಚನೆ ಬಂತು, ನಾವು ಎಲ್ಲಿ ತಪ್ಪುತ್ತಾ ಇದ್ದೀವಿ ಅಂತ. ನಮ್ಮದು ಮೂಲ ಕೃಷಿಯೇ. ಹಾಗಾಗಿ ನಾವು ಕೃಷಿಯಲ್ಲೇ ಸಂತೋಷವನ್ನು ಕಾಣಬೇಕು ಹೇಳುವ ಉದ್ದೇಶಕ್ಕೆ ಕೃಷಿ ಆರಂಭವಾಯಿತು. ಸಿಟಿಗೆ ಬಂದರೂ ಕೂಡ ಮೈಸೂರಿನ ಸಮೀಪ ಒಂದು 30 ಕಿಲೋಮೀಟರ್ ದೂರದಲ್ಲಿ ಹುಲ್ಲಳ್ಳಿ ಹೇಳೋ ಊರಿನಲ್ಲಿ ಕೃಷಿ ಶುರು ಮಾಡಿದ್ವಿ. ಕೃಷಿಯನ್ನು ಶುರು ಮಾಡಿದಾಗ ನಮ್ಮೂರಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಅಂದರೆ, ನಾನು ಹೋಗಿ ಯಾವುದೋ ಒಂದು kg ಅಷ್ಟು ಯೂರಿಯಾ ಗೊಬ್ಬರ ಕೊಡಪ್ಪ ಅಂತ ಕೇಳಿದ್ರೆ ಅವನು ಆಗಲ್ಲ ಸರ್ ಅಂತ ಹೇಳ್ದ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಯಾರು ಕೆಜಿ ಚೀಲ ಓಪನ್ ಮಾಡಲ್ಲ ಸರ್, ಬೇಕಾದರೆ ಮೂಟೆ ತಗೊಂಡೋಗಿ ಸರ್ ಅಂತ. ನಮಗೆ ನಮ್ಮ ಊರಲ್ಲಿ ಎಲ್ಲೋ 1 kg 2 kg ತಂದು ಗೊತ್ತಿದ್ದ ಜನಕ್ಕೆ ನನಗೆ ಮೂಟೆಗಟ್ಲೆನೇ ಒಯ್ಬೇಕು ಅಂತ ಕೇಳಿದಾಗ ಒಂದು ಲೋಕ ತೆರ್ಕೊಳ್ತು. ಇದು ಏನಿದು ಹೀಗೆ ಅಂತ. ಆರಂಭದಲ್ಲಿ ಸಾವಯವದಲ್ಲೇ ಕಲ್ಲಂಗಡಿ ಹಣ್ಣು ಬೆಳಿಬೇಕು ಅಂತ ಹೇಳಿ ಚಾಲೆಂಜ್ ಆಗಿ ತಗೊಂಡು ಬೆಳೆದೆ. ಸಂಪೂರ್ಣ ಕೈ ಸುಟ್ಕೊಂಡೆ. ಯಾಕೆ ಅಂದರೆ ಭೂಮಿ ಸಿದ್ಧವಾಗಿರಲಿಲ್ಲ. ಭೂಮಿ ಸಿದ್ಧವಾಗಿರಲಿಲ್ಲ ಅಂದರೆ ಅದು ಫರ್ಟಿಲೈಸರ್ ಹಾಕಿ ಬೆಳೆದಂಥ ಭೂಮಿ ಹಾಳಾಗೋಗಿರುತ್ತೆ. ಅದನ್ನು ಸಾವಯವಕ್ಕೆ ಬದಲಾವಣೆ ಮಾಡಿಕೊಳ್ಳೋಕ್ಕೆ ಕನಿಷ್ಠ ಪಕ್ಷ 5 ವರ್ಷ ಬೇಕು. ನಮ್ಮದೇ ಆದ ಹಸುಗಳು ಇತ್ಯಾದಿ ಇದ್ರೆ 3 ವರ್ಷಕ್ಕೆ ಸಿದ್ಧ ಮಾಡ್ಬೋದು. ಕೆಲವರು 10 ವರ್ಷದ ತನಕನೂ ಬೇಕು ಅಂತ ಹೇಳೋರು. ಅಂದರೆ ನೋಡಿ, ವೇದ ಕಾಲದಲ್ಲಿ ಸಂಪತ್ತು ಯಾವುದಾಗಿತ್ತು ಅಂದರೆ ಗೋಧನ ಅಂತ ಹೇಳ್ತಾ ಇದ್ರು. ಹಸುವೇ ಸಂಪತ್ತಾಗಿತ್ತು. ಇದನ್ನು ನಾವು ಮರೆತುಕೊಂಡ್ವಿ. ಹಸುವನ್ನು ಸಾಕಿಕೊಂಡು ನೀವು ಕೃಷಿಯನ್ನು ಮಾಡಲಿಕ್ಕೆ ಬಂದರೆ ಕೃಷಿ ಸುಲಭವಾಗುತ್ತೆ, ಬೇಗ ಭೂಮಿ ಸರಿ ಹೋಗುತ್ತೆ. ಹೀಗೆ ಮುಂದುವರ್ಕೊಂಡು ಈಗ ನಾವು ಸಂಪೂರ್ಣ ಸಾವಯವಕ್ಕೆ ತೊಡಗಿಸ್ಕೊಂಡಿದ್ದೇವೆ. ಆರಂಭದ ದಿನಗಳಲ್ಲಿ ಸಾವಯವ ಅಂದರೆ ನಮಗೆ ಆರ್ಗ್ಯಾನಿಕ್ ಅಂದರೆ ನಮಗೆ ಏನಿತ್ತು ಅಂದರೆ ಎಲ್ಲಿಂದನೋ ತಂದುಬಿಟ್ಟು ಮಾರ್ತಾರೆ, ಆಯಿತಾ. ಅಲ್ಲಿ ₹1 ಸಿಕ್ಕಿದ್ರೆ ಇಲ್ಲಿ ₹2 ಜಾಸ್ತಿ ರೇಟು. ಇವತ್ತು ಕೂಡ ಸಾಮಾನ್ಯ ಜನರಲ್ಲಿ ಇದನ್ನು ಬಳಸೋದಕ್ಕೆ ಆಸಕ್ತಿ ಇದ್ದರೂ ಕೂಡ ಅದರ ಸ್ಯಾಂಟಿಟಿ ಬಗ್ಗೆ
ಅದರ ಪ್ಯೂರಿಟಿ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ನಾವು ಬ್ರ್ಯಾಂಡ್ ಮಾಡಬೇಕಾಗಿದೆ ಇವತ್ತಿನ ದಿವಸ. ಒಂದು ನಂಬಿಕಸ್ಥ ವ್ಯವಸ್ಥೆ ಇಲ್ಲಿ ಕೆಲಸ ಮಾಡಿದ್ರೆ ಇದನ್ನು ತೆಗೆದುಕೊಳ್ಳೋದಕ್ಕೆ ಬಹುಶಃ ಈಗ 15 ವರ್ಷದಿಂದ ಇದು ತನ್ನನ್ನು ಬೆಳೆಸ್ಕೊಂಡು ಬಂದಿದೆ ಗ್ರಾಮ ರಾಜ್ಯ ಹೇಳೋದು. ಈಗ 16ನೇ ವರ್ಷ ಕಾಲಿಡ್ತಾ ಇದೆ ಅಂದರೆ ಈಗ ಪ್ರಾಯಕ್ಕೆ ಬರ್ತಾ ಇದೆ. ಇನ್ನು ಮುಂದೆ ಇದರ ಬೆಳವಣಿಗೆ ಜೋರಾಗತ್ತೆ, ಆಗತ್ತೆ, ಹಾಗೆ ಆಗತ್ತೆ. ನಮಗೆ ಇರುವ 2 ಸವಾಲುಗಳೇನು ಅಂದರೆ, ನಾವು ರೈತರಿಂದ ವಿಷಮುಕ್ತ ಆಹಾರವನ್ನು ಬೆಳೆಸುವುದು, ಬೆಳೆದ ರೈತನಿಗೆ ಸರಿಯಾದಂತಹ ಬೆಲೆಯನ್ನು ಕೊಡುವುದು, ಅದನ್ನು ತಂದು ಆಸಕ್ತರಿಗೆ ತಲುಪಿಸುವುದು, ಮತ್ತು ಯಾರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ ತಿಳುವಳಿಕೆ ಕೊಟ್ಟು ಇದರ ಮಹತ್ವವನ್ನು ತಿಳಿಸೋದು. ನಾವೇ ಆರಂಭದಲ್ಲಿ ಕಷ್ಟ ಇದೆ, ಸುಲಭ ಇಲ್ಲ ನೋಡಿ. ಈಗ ಸರ್ಕಾರ ಫರ್ಟಿಲೈಸರ್ಗೆ, ಪೆಸ್ಟಿಸೈಡ್ಗೆ ಕೋಟಿ ಲೆಕ್ಕದಲ್ಲಿ, 1000 ಕೋಟಿ ಲೆಕ್ಕದಲ್ಲಿ ಸಬ್ಸಿಡಿ ಕೊಡುತ್ತೆ. ಅದೇ ಕೆಲಸನ ನೋಡಪ್ಪ ನೀನು ಬೆಳಿತೀಯ, ನಿನಗೆ ಬೆಳೆದಾದ ಬೆಲೆಗೆ ರೇಟ್ ಕೊಡ್ತೀನಿ ಅಂತಾನೆ, ಗೊಬ್ಬರ ಕೊಡೋದಿಲ್ಲ ಅಂತಾನೆ. ಆ ಕಂಪ್ನಿಗೆ ದುಡ್ಡು ಕೊಡಬೇಡಿ, ಅವ್ರನ್ನ ಉದ್ಧಾರ ಮಾಡಬೇಡಿ. ರೈತ ನಿನಗೆ ಬೇಕಾ, ನೀನು 200 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಕೊಟ್ಟು ನೀನು ತಗೋ, ನೀನು ಬೆಳಿ, ಆ ಬೆಳೆಗೆ ಇಷ್ಟನ್ನು ನಾನು ಕೊಡ್ತೇನೆ ಅಂತನ್ನಿ. 75-80% ಪೆಸ್ಟಿಸೈಡು ಫರ್ಟಿಲೈಸರನ್ನು ಬಳಸೋದನ್ನು ಬಿಟ್ಟು ಬಿಡ್ತಾರೆ ಜನ. ಬೇಕು ಅಂತ ಆಸೆಯಿಂದ ಯಾರು ಯೂಸ್ ಮಾಡ್ತಿರೋದು ನೋಡಿ. ಈಗ ಅನಿವಾರ್ಯ ಆಗೋಗಿದೆ, ಅವನಿಗೆ ಬೇರೆ ದಾರಿ ಬೇಕಾಗಿದೆ, ಬೇರೆ ದಾರಿ ಇಲ್ಲ. ರಷ್ಯಾದಲ್ಲಿ ಯಾವಾಗ ಗ್ರೀನ್ ರೆವಲ್ಯೂಷನ್ ಆಯಿತೋ, ಹಸಿರು ಕ್ರಾಂತಿ ಆಯಿತೋ, ಅದಾದ ನಂತರ ಆಗಿದ್ದೇನೋ ಎಲ್ಲ ನಿರ್ನಾಮವೇ. ಈಗ ನಾವು ಅದೇ ಪರಿಸ್ಥಿತಿಗೆ ಬಂದಿದ್ದೇವೆ. 140-150 ಕೋಟಿ ಜನಸಂಖ್ಯೆಗೆ ಬೇಕಾದಷ್ಟು ಆಹಾರ ಪದಾರ್ಥವನ್ನು ಒದಗಿಸುವ ಧಾವಂತದಲ್ಲಿ ಸಿಕ್ಕಾಪಟ್ಟೆ ಬೆಳೆಯುವಂಥ ಇಷ್ಟೇ ಭೂಮಿ ಇರೋದು. ಇದರಲ್ಲಿ ಜಾಸ್ತಿ ಬೆಳವಣಿಗೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಕೃತಕವಾಗಿ ಏನೇನೆಲ್ಲ ಉಪಯೋಗಿಸಿ ಬೆಳೀತಾ ಇದ್ದೇವೆ. ಇದರಿಂದ ನಮಗೆ ಕೊನೆಗೆ ಸಿಗ್ತಾ ಇರೋದು ಏನು ಅಂದರೆ ಸಂಪೂರ್ಣ ರೋಗ. ಅದರಲ್ಲಿ ಇನ್ನೇನೂ ಇಲ್ಲ. ಇವತ್ತು ಆಸ್ಪತ್ರೆಗಳು ಕಡಿಮೆ ಆಗ್ತವ ಜಾಸ್ತಿ ಆಗ್ತವ, ದಿನ ಬೆಳಗಾದಾಗ ಹೊಸ ಆಸ್ಪತ್ರೆಗಳು ಹುಟ್ಕೋತವೆ. ಡಾಕ್ಟ್ರು ಎಷ್ಟಿದ್ರೂ ಸಾಕಾಗೋದಿಲ್ಲ, ಇಲ್ವೇ ಇಲ್ಲ. ಕಾರಣ ಇಷ್ಟೇ, ನಾವು ಎಲ್ಲಿ ಆಹಾರ ಪದಾರ್ಥವನ್ನು ಖರೀದಿಸಬೇಕಾಗಿತ್ತೋ ಅಲ್ಲಿ ಶೂಸನ್ನು ಖರೀದಿ ಮಾಡ್ತಾ ಇದ್ದೀವಿ, ಎಲ್ಲಿ ಬೇರೆ ವಸ್ತುಗಳನ್ನು ಖರೀದಿ ಮಾಡಬೇಕಾಗಿತ್ತೋ ಅದನ್ನು AC ರೂಮಲ್ಲಿ ಖರೀದಿ ಮಾಡ್ತಾ ಇದ್ದೀವಿ. ನೀವು ಶೂಸ್ನ ಎಲ್ಲಿಂದ ಖರೀದಿ ಮಾಡ್ತೀರಿ? AC ರೂಮಲ್ಲಿ. ತರಕಾರಿ ಎಲ್ಲಿಂದ ಖರೀದಿ ಮಾಡ್ತೀರಿ? ಫುಟ್ಪಾತಲ್ಲಿ, ಬೀದಿಯಲ್ಲಿ. ಅದಕ್ಕೆ ಎಲ್ಲನೂ ಮೆತ್ಕೊಂಡಿರುತ್ತೆ. ನಮ್ಮ ಮನಸ್ಥಿತಿ ಬದಲಾಗಬೇಕು. ನಾನು ಒಬ್ಬ ಶಿಕ್ಷಕನಾಗಿ, ಒಬ್ಬ ಅಧ್ಯಾಪಕನಾಗಿ ನಾನು ಈಗ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಗಮನಿಸ್ತಾ ಇರೋದು ತುಂಬ ಪ್ರಮುಖವಾದ್ದೇನು ಅಂದರೆ, ಮನಸ್ಸು ವಿಷವಾಗಿದೆ. ಮನಸ್ಸೇ ವಿಷವಾಗಿ ಹೋಗಿದೆ. ಯಾಕೆ ವಿದ್ಯಾರ್ಥಿಯ ವರ್ತನೆಯಲ್ಲಿ ತುಂಬ ಪರಿವರ್ತನೆ ಆಗಿದೆ ಅಂದರೆ, ಅವನ ದೇಹದ ಒಳಗಡೆಗೆ ವಿಷ ಸೇರಿಕೊಂಡಿದೆ. ನಾನು ಏನು ತಿಂತಾ ಇದ್ದೀನಿ, ಅದ್ರ ತಿಂದ್ರಿಂದ ಏನು ಪರಿಣಾಮ, ಇದು ಯಾವುದು ಯೋಚನೆ ಮಾಡ್ತಾ ಇಲ್ಲ. ಹೊಟ್ಟೆ ತುಂಬಬೇಕು ಅಷ್ಟೇ. ಇದು ಸಾಮಾನ್ಯ ಜನ ಯೋಚನೆ ಮಾಡುವಂಥ ಪರಿಸ್ಥಿತಿ ಆಗಿದೆ. ಇದರಿಂದ ಮಕ್ಕಳು ಒಬೆಸಿಟಿ ಇತ್ಯಾದಿ ಕಾಮನ್ ಆಗೋಯ್ತು ಬಿಡಿ. ಮನಸ್ಸಿನ ಯೋಚನಾ ಲಹರಿ ವಿಷ ಆಗೋಗಿದೆ. ಮನಸ್ಸಿನ ಯೋಚನಾ ಲಹರಿಯೇ ವಿಷವಾಗಿದೆ. 4ನೇ 5ನೇ ಕ್ಲಾಸಿಗೆ ಮಗು ಮೆಚೂರ್ ಆಗುತ್ತೆ. ಇದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸು. ಇದನ್ನೆಲ್ಲ ನೋಡಿದಾಗ ನೀವು ಸಾವಯವ ಅಂತ ಹೇಗೆ ಗುರುತಿಸಬೇಕು ಆಹಾರವನ್ನು? ನೀವು ಒಂದು ದಿವಸ ತೊಗೊಂಡು ಹೋಗಿ ಪದಾರ್ಥನ ಮಾಡಿ ನೀವು ಅದನ್ನು ತಿನ್ನಿ. ಈ ಸಾವಯವ ಪದಾರ್ಥಕ್ಕೆ, ಆರ್ಗ್ಯಾನಿಕ್ ಪ್ರಾಡಕ್ಟಿನ ಆಹಾರದ ರುಚಿಗೂ ಬೇರೆ ರುಚಿಗೂ ವ್ಯತ್ಯಾಸವನ್ನು ಗುರುತಿಸಬೇಕು. ಗುರುತಿಸ್ಲಿಕ್ಕೆ ಆಗತ್ತೆ. ತರಕಾರಿಯಿಂದ ಶುರು ಮಾಡಿ, ಆಯಿತಾ? ಅಕ್ಕಿ, ಅನ್ನ, 1 ತಿಂಗಳು ನಮ್ಮಲ್ಲಿ ಸಿಗೋಂಥ ಗ್ರಾಮ ರಾಜ್ಯದಲ್ಲಿ ಸಿಗೋ ಅಕ್ಕಿನ ಬಳಸಿ. ನಮಗೆ ಬೆಳ್ಳಗಿರಬೇಕು. ಯಾಕೆ ಈ ಬಿಳಿಯದ್ರ ಮೇಲೆ ನಮಗೆ ವ್ಯಾಮೋಹ ಅಂದರೆ, ಬಿಳಿಯರು ನಮ್ಮನ್ನು 300 ವರ್ಷ ಆಳಿದ್ರು. ಅವರು ಯೋಚನೆ ಬಂದ್ಬಿಟ್ಟಿದೆ ನಮಗೆ. ನಾವು ಇನ್ನೂ ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಗೊತ್ತಾಯ್ತಲ್ಲ? ನಮಗೆ ಬಿಳಿದು ಮಾತ್ರ ಚಂದ ತಾನೆ. ಯಾವ್ದಾದ್ರು ವ್ಯಕ್ತಿ ಕಪ್ಪಗಿದ್ರೆ ಒಪ್ಕೊಳ್ಳೋದೇ ಕಷ್ಟ, ಬಿಳಿಕಿದ್ರೆ ಒಪ್ಕೊಂಡ್ಬಿಡ್ತಾರೆ. ಇದು ವಾಸ್ತವ. ಅದು ಬಣ್ಣ ಅಷ್ಟೇ, ಆಯಿತಾ? ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಈ ಬಿಳಿಯದು ಹೇಳುವ ಇದು ಬದಲಾಗಬೇಕು. ಉಪ್ಪು ಹೇಗಿರ್ತಿತ್ತು, ಈ ಕಂಪ್ನಿಗಳ ಮುಖಾಂತರ ಪ್ಯಾಕೆಟ್ ಮಾಡಿ ಉಪ್ಪು ಮಾರ್ತಾ ಇದ್ದೀವಿ. ಆ ಉಪ್ಪು ತಿಂದಿದ್ದರಿಂದ ರೋಗ ಬರ್ತಾ ಇದೆ, ಸಕ್ಕರೆ ರೋಗ ಬರ್ತಾ ಇದೆ. ನಮ್ಮಲ್ಲಿ ಹಿಂದೆ ಮನೆಗೆ ಬಂದ ತಕ್ಷಣ ಬೆಲ್ಲ ನೀರು ಕೊಡ್ತಿದ್ರು ಕುಡಿಯೋದಕ್ಕೆ. ಇವತ್ತು ಬೆಲ್ಲ ನೀರು ಕೊಡೋದು ಪರಿಸ್ಥಿತಿ ಇಲ್ಲ. ಜ್ಯೂಸ್ ಕೊಡ್ಲಾ? ಜ್ಯೂಸ್
ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿ ಎಲ್ಲ ಮಾಡಿರ್ತಾರೆ. ಅದು ಎಲ್ಲಿ ಏನಾಗಿರುತ್ತೋ, ಯಾವ ನೀರು ಬಳಸ್ತಾರೋ ದೇವರಿಗೆ ಗೊತ್ತು. ಅದೇ ನೀವು ಮನೆಗೆ ಬಂದ ತಕ್ಷಣ ಒಂದು ಚೂರು ಬೆಲ್ಲ, ಒಂದು ನೀರು ಕೊಟ್ಬಿಟ್ರೆ, ನಮ್ಮಲ್ಲಿ ಗಾದೆನೇ ಇದೆ ಅಲ್ವಾ, ಬೆಲ್ಲ ಕೊಡ್ಲಿಕ್ಕಾಗದೆ ಹೋದ್ರೆ ಬೆಲ್ಲದಂತ ಮಾತು ಕೊಡು ಅಂತ. ಅಂದರೆ ಹಿಂದೆ ಬೆಲ್ಲ ಕೊಡ್ತಿದ್ರು ಹೇಳೋದು ಅದು ಅದಕ್ಕೊಂದು ನಿದರ್ಶನ ಅದು. ಹೌದು, ಅದೇ ನಿದರ್ಶನ. ಗ್ರಾಮ ರಾಜ್ಯ ಇದು ನಾನು ಬಹಳ ವರ್ಷದಿಂದನೂ ನಾನು ಗಿರಿನಗರದಲ್ಲಿ ಆರಂಭ ಆದಾಗಿಂದ ಅಕ್ಕಿ ಇತ್ಯಾದಿಗಳನ್ನು ನಾನು ಬಳಸ್ತಾ ಇದ್ದೇನೆ. ಇತ್ತೀಚೆಗೆ ಸಾಕಷ್ಟು ಪ್ರಾಡಕ್ಟ್ಗಳು ಮಾರ್ಕೆಟಿಗೆ ಬಿಡ್ತಾ ಇದ್ದೀರಿ, ತುಂಬ ಸಂತೋಷದ ವಿಚಾರ. ನಮಗೆ ಜನರಲ್ಲಿ ಒಂದು ಪ್ರಶ್ನೆ ಇದೆ, ನಮಗೀಗ ಒಂದು ಗುಡ್ ನೈಟ್ ಏನೋ ಸಿಗುತ್ತೆ, ಆಲ್ ಔಟ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಇದಕ್ಕೆ ತತ್ಸಮಾನವಾಗಿ ಬೇರೆ ಪ್ರಾಡಕ್ಟನ್ನು ಆ ರೇಟು ಅಥವಾ ಅದಕ್ಕಿಂತ ಕಡಿಮೆ ನಾವು ಕೊಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಇಲ್ಲ ಅಂದರೆ ಅಲ್ಲ, ಇದಕ್ಕೆ ಕಾಂಪಿಟೇಷನ್ ಆಗಿ ಅವರು ಕೂಡ ಆ ರೀತಿಯಾದಂಥ ಪ್ರಾಡಕ್ಟ್ಸ್ ತಂದ್ರು ಒಳ್ಳೇದೇ, ತರಲಿ. ನಮ್ಮ ಉದ್ದೇಶ ಇರೋದು ಆ ರೀತಿಯ ಒಂದು ವ್ಯವಸ್ಥೆಗೆ ಪ್ರೇರಣೆ ಆದ್ರೂ ಆಗ್ಬೇಕು ಅಂತ. ಹೌದು. ಈಗ ನಮ್ಮ ಗ್ರಾಮ ರಾಜ್ಯದಿಂದ ಸೊಳ್ಳೆಗಳನ್ನು ಮುಕ್ತ ಮಾಡೋದಕ್ಕೆ ಗೋ ಆಧಾರಿತವಾದಂತಹ ಪ್ರಾಡಕ್ಟ್ ಇದೆ. ತುಂಬಾ 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 ಚೆನ್ನಾಗಿದೆ. ಯಾರು ತುಂಬಾ ಪ್ಲೆಸೆಂಟ್ ಇದೆ ಅದು. ಹೌದು, ಬೇರೆದನ್ನ ಹಾಕಿದ್ರೆ ಇಡೀ ರಾತ್ರಿ ಹಾಕೊಂಡು ಮಲಗಿದ್ರೆ ನೆಕ್ಸ್ಟ್ ಡೇ ಮೂಗ್ ಕಟ್ಟಿರುತ್ತೆ, ತಲೆನೋವು ಬರುತ್ತೆ. ಹೌದು, ನೆಲ ಒರೆಸೋದು, ಕೈ ಒಡೆಯುತ್ತೆ, ಕಾಲು ಒಡೆಯುತ್ತೆ. ಈ ಥರದ್ರಿಂದ ಎಲ್ಲ ಹೊರಗೆ ಬರಬೇಕು. ಇದೆಲ್ಲ ಚಿಕ್ಕ ಚಿಕ್ಕದು ಅಂತ ಅನಿಸ್ಬೋದು, ಆದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಇದೆಲ್ಲ ಬೇಕು. ಫ್ಲೋರ್ ಕ್ಲೀನಿಂಗ್ ಇರ್ಬೋದು, ಇದೆಲ್ಲವೂ ಅಡುಗೆ ಮನೆಯೇ ಆಯಿತು. ಪಾತ್ರೆ ತೊಳೆಯೋದು, ಲಿಕ್ವಿಡಿಂದ ಹಿಡಿದು ಪ್ರತಿ ಒಂದು. ನಾವು ಕೇವಲ ವಿಷಮುಕ್ತ ಅಡಿಗೆ ಅಂದರೆ ತಿನ್ನೋ ಆಹಾರ ಅಷ್ಟೇ ಅಂತ ಅನ್ಕೋಬಾರ್ದು. ಇದು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ತಿಕ್ಕೋದ್ರಿಂದ ಹಿಡಿದು ರಾತ್ರಿ ಮಲಗಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಪ್ರತಿ ಒಂದನ್ನು ನಮ್ಮ ಗ್ರಾಮ ರಾಜ್ಯ ಇವತ್ತು ಕೊಡೋದಕ್ಕೆ ಸಿದ್ಧ ಆಗಿದೆ. ನಾನೆಲ್ಲ ಇಡೀ ಕ್ಯಾಂಪಸ್ಸನ್ನು ನೋಡ್ಕೊಂಡು ಬಂದಿದ್ದೇನೆ, ಅಂಗಡಿಯನ್ನು ನೋಡಿದ್ದೇನೆ. ಬಹಳ ಸಂತೋಷ ಆಗುತ್ತೆ. ಇದು ಹೆಮ್ಮರವಾಗಿ ಬೆಳಿಬೇಕು. ಜನಕ್ಕೆ ಎಲ್ಲೆಲ್ಲಿ ಕೇಳ್ತಾರೆ ಅಲ್ಲಿ ಸಿಗೋ ಹಾಗೆ ಆಗಬೇಕು. ಇವತ್ತು ಮೊಬೈಲು ಬಂದಿದೆ, ಟಿಪ್ ಆಫ್ ದಿ ಫಿಂಗರ್, ಬೆರಳು ತುದಿಯಲ್ಲಿ ಜಗತ್ತೇ ಇದೆ. ನಾವು ಆನ್ಲೈನ್ಗಳ ಮುಖಾಂತರ ಪ್ರಚಾರ ಮಾಡಬೇಕಾಗಿದೆ. ಪ್ರಚಾರದ ಜೊತೆಗೆ ನಮ್ಮದೇ ಆದ ಒಂದು ಬ್ರ್ಯಾಂಡ್ ನೇಮ್ ಆಗಬೇಕಾಗಿದೆ. ಗಾಂಧೀಜಿ ಕಂಡು ಕನಸು ಇದೇ ಕಣ್ರಿ, ಗ್ರಾಮ ರಾಜ್ಯದಿಂದನೇ ರಾಮರಾಜ್ಯ ಆಗಬೇಕಾಗಿದ್ದು. ಒಂದು ಕಂಪ್ನಿ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ಸನ್ನು ಮಾಡಿ ಎಷ್ಟೋ ಜನರ ಕೆಲಸವನ್ನು ಕಿತ್ಕೊಂಡ್ಬಿಡ್ತು. ಆದರೆ ಇವತ್ತಿಲ್ಲಿ ಕೈಗೆ ಕೆಲಸ ಸಿಗ್ತಾ ಇದೆ ನೋಡಿ, ಇಷ್ಟು ಜನಕ್ಕೆ ಬದುಕಾಗ್ತಾ ಇದೆ. ಮತ್ತೆಷ್ಟೋ ಕೃಷಿಕರು ಕೂಡ ಜೊತೆಗೆ ಮುಖ ಮಾಡೋದಕ್ಕೆ ಪ್ರೇರಣೆ. ಸಾವಯವಕ್ಕೆ ಮುಖ, ನಾನು ಬೆಳೆದು ನನ್ನ ತಗೊಳ್ಳೋರು ಯಾರು ಅಂತ ಕೇಳಿದ್ರೆ ನಾವಿದೀವಿ ತಗೊಳ್ಳೋಕ್ಕೆ ಹೇಳುವಂಥ ಗಟ್ಟಿ ಧ್ವನಿ ಒಂದು ಬೇಕಾಗಿತ್ತು. ಆ ಕೆಲಸ ಆಗ್ತಾ ಇದೆ. ನೀವು ಹಣೆ ಕುಂಕುಮ ಇಡ್ತಿದ್ರು, ಕುಂಕುಮ ಬಣ್ಣ ಆಗಿರ್ತಿತ್ತು, ಹಣೆ ಸುಟ್ಟೋಗ್ತಿತ್ತು, ಅದರಿಂದ ಬಿಂದಿ ಶುರುವಾಯಿತು. ಈಗ ನಮ್ಮ ಗ್ರಾಮ ರಾಜ್ಯದಲ್ಲಿ ಶುದ್ಧವಾದ ಕುಂಕುಮ ಸಿಗುತ್ತೆ. ನಾನು ಎಷ್ಟೋ ಸರಿ ಈ ಕುಂಕುಮಕ್ಕಾಗಿ ಹುಡುಕೊಂಡು ಅಲ್ದಿದ್ದೀನಿ. ಈಗ ಕೆಲವು ಕಡೆಗಳಲ್ಲಿ ಸಿಗತ್ತೆ ಹೇಳುವುದು ಜನಕ್ಕೆ ಗೊತ್ತಾಗಿದೆ. ಮನೆಗೆ ಕೂಡ ತಲುಪತ್ತೆ. ಆ ಕೆಲಸ ಆಗ್ತಾ ಇದೆ, ಆಗಬೇಕು. ದೊಡ್ಡ ಪ್ರಮಾಣದಲ್ಲಿ ಆನ್ಲೈನಲ್ಲಿ ಇದ್ರ ಮಾರ್ಕೆಟಿಂಗ್ ಶುರುವಾದರೆ ಎಲ್ಲ ಜನರನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಈ ಹೊಸ ಜಗತ್ತಿಗೆ ನಾವು ತೆರ್ಕೋಬೇಕಾಗಿದೆ. ಓಕೆ, ಹಳೆ ಬೇರು ಹೊಸ ಚಿಗುರು ಹೇಳಿದ ಹಾಗೆ ಈ ಗ್ರಾಮ ರಾಜ್ಯದ ಮುಖಾಂತರ ನಾವು ಇಡೀ ಜಗತ್ತನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಒಂದು ಒಳ್ಳೆ ಪ್ರಚಾರ ಸಿಕ್ಕಿದ್ರೆ ನಮಗೆ ಪ್ರಾಡಕ್ಟನ್ನು ಕೊಟ್ಟು ಮುಗಿಸೋದಕ್ಕೆ ಆಗೋದಿಲ್ಲ ಹೇಳುವಂಥ ಮನಸ್ಥಿತಿ ಬರ್ತಾ ಇದೆ. ಈಗ ತುಪ್ಪ ಇರ್ಬೋದು, ಆಯುರ್ಘೃತಮ್ ಅಂತ ಹೇಳಿದ್ರು, ಈಗ BP ಬಂದ ತಕ್ಷಣ ತುಪ್ಪ ತಿನ್ನಬೇಡಿ ಅಂತ ಅಂದ್ಬಿಡ್ತಾರೆ. ವಾಸ್ತವಿಕವಾಗಿ ತುಪ್ಪ ಅಲ್ಲ ತೊಂದರೆ ಇರೋದು, ಎಣ್ಣೆಯಲ್ಲಿರೋದು ತೊಂದರೆ. ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ರು ಮ್ಯಾಕ್ಸಿಮಮ್, ಆಯಿತು, ಅದು ಬಿಟ್ಟರೆ ಶೇಂಗಾ ಎಣ್ಣೆ ಬಳಸ್ತಾ ಇದ್ರು. ಇದನ್ನೆಲ್ಲ ಬಿಟ್ಟು ನಾವು ಯಾವಾಗ ಸೂರ್ಯಕಾಂತಿ ಬೀಜ ಇವತ್ತು ಹೋಲ್ಸೇಲ್ ಮಾರ್ಕೆಟಲ್ಲಿ 75ರಿಂದ 80 ರೂಪಾಯಿ 90 ರೂಪಾಯಿ ಮಾರಾಟ ಆಗುತ್ತೆ ಬೀಜ. 1 kg ಬೀಜಕ್ಕೆ 30ರಿಂದ 35% ಎಣ್ಣೆ ಸಿಗುತ್ತೆ. 1 kg ಆಗಬೇಕು ಅಂದರೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಸಿಗಬೇಕು ಅಂದರೆ ನಿಮಗೆ 280ರಿಂದ 290 ರೂಪಾಯಿ ಖರ್ಚು ಬರುತ್ತೆ. ನೀವು 150 ರೂಪಾಯಿಗೆ ಹೆಂಗೆ ಮಾರ್ತಾ ಇದ್ದೀರಿ ಹೇಳಿ? ನೀವು ಇದನ್ನು ದೊಡ್ಡದಾಗಿ ಗುಲ್ಲೆಬ್ಸಿದ ತಕ್ಷಣ ಇದೇನೆ ನೀವು ಇದನ್ನೆಲ್ಲ ದೊಡ್ಡ ಪ್ರಮಾಣದಲ್ಲಿ ನೀವು ಒಂದ್ಸಲಿ ಗುಲ್ಲು ಎಬ್ಸಿದ್ರೆ ಕಂಪನಿಯವ್ರು ಏನು ಮಾಡ್ತಾರೆ ಗೊತ್ತಾ? ಅದೇ ಎಣ್ಣೆಗೆ 300 ರೂಪಾಯಿ ಮಾಡ್ತಾರೆ ಮಾರ್ಕೆಟಲ್ಲಿ. ನೋಡಿ, ನಾವು 300 ರೂಪಾಯಿಗೆ ಮಾರ್ತಾ ಇದ್ದೀವಿ, ಹಾಗೆ ಮಾಡ್ತಾ ಇದ್ದೀವಿ ಅಂತ. ಇದು ಆಯಿತು ಕೆಲವು ವರ್ಷಗಳಿಂದ. ಇಷ್ಟು ದೊಡ್ಡ ಭಾರತದಲ್ಲಿ ನಮ್ಮ ದೇಶಕ್ಕೆ ಬೇಕಾಗುವಷ್ಟು ಎಣ್ಣೆ ಉತ್ಪಾದನೆ ನಾವು ಮಾಡ್ಕೋತಾ ಇಲ್ಲ ಹೇಳುವ ಕಟು ಸತ್ಯ ಗೊತ್ತಾದರೆ
ನಾವು ಅಯ್ಯೋ ಅನಿಸ್ಬಿಡುತ್ತೆ. ನೀವು ಇಷ್ಟು ಎಣ್ಣೆ ತಿನ್ನೋ ಬದಲು ಇಷ್ಟೇ ತಿನ್ನಿ, ರೇಟ್ ಜಾಸ್ತಿನಾ ತಲೆ ಕೆಡಿಸ್ಕೋಬೇಡಿ, ಇಷ್ಟೇ ತಿನ್ನಿ ಸಾಕಾಗತ್ತೆ, ಯಾವುದನ್ನು ವಿಷ ಇಲ್ಲದೆ ಹೋದ್ದನ್ನು. ಆಯಿತಾ? ನಾವೇನು ಮಾಡ್ತಾ ಇದ್ದೀವಿ, ಜಾಸ್ತಿ ತಿನ್ನೋದ್ರ ಭರದಲ್ಲಿ ಕಸ ತಿಂತಾ ಇದ್ದೀವಿ. ನಮ್ಮಲ್ಲಿ ಮಾತಿದೆ, ತುಸು ತಿಂದರೂ ಕಸ ತಿನ್ನಬೇಡ ಅಂತ. ಹಾಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ, ನಾವು ತುಸು ತಿಂದರೂ ಪರವಾಗಿಲ್ಲ, ಕಸ ತಿನ್ನೋದು ಬೇಡ. ನೋಡಿ, ಒಂದು ಇಂಗು ಆಯಿತಾ, ಇದು ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ? ಗಿಡಗಳಿಗೆ ಹುಳ ಬಂದಿದೆ ಅಂತ ಅಂದ್ಕೊಳ್ಳಿ, 1 ಲೀಟ್ರ್ ನೀರಿಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸ್ಪ್ರೇ ಮಾಡಿ, ಆಟೋಮೆಟಿಕ್ಲಿ ಹುಳ ಹೋಗುತ್ತೆ. ಹೌದು. ಈ ಥರದ ನೆಲ್ಲಿಕಾಯಿ ಪೌಡ್ರು, ಅದನ್ನು ತೆಗೆದುಕೊಂಡು ನೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 6-8 ಗಂಟೆ ನಾನು ಇದನ್ನೆಲ್ಲ ಪ್ರಯೋಗ ಮಾಡಿದ್ದೇನೆ ಗಿಡಗಳಿಗೆ. ರಂಗೋಲಿ ಅಂತಂದ್ರೆ ಆ ಬಣ್ಣದೆಲ್ಲ ಇದೇ ಇರ್ತಿತ್ತು, ಈ ನೆಲ್ಲಿಕಾಯಿಯ ಪುಡಿ ಹೌದು, ಬೇರೆ ಬೇರೆ ರೀತಿಯ. ಹೌದು, ಇವತ್ತೆಲ್ಲ ಕೆಮಿಕಲ್ ಬಂದ್ಬಿಟ್ಟಿದೆ. ಈ ನೆಲ್ಲಿಕಾಯಿ ಪೌಡರ್ನ ನೀವು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಅದಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಅದರಲ್ಲಿ ಸಿಗುತ್ತೆ. ನಮ್ಮ ದೇಹಕ್ಕೆ ಹೇಗೆ ನೆಲ್ಲಿಕಾಯಿ ಬೇಕೋ ಗಿಡಕ್ಕೂ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಈಗ ಗ್ರಾಮ ರಾಜ್ಯದ ಮುಖಾಂತರ ನಾನು ನಮ್ಮ ಜನರಿಗೆ ಹೇಳೋದೇನು ಅಂದರೆ, ಆಹಾರ ಪದಾರ್ಥದ ಬೆಲೆಯನ್ನು ನೀವು ನೋಡಲಿಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯಕ್ಕೆ ಬೆಲೆಯನ್ನು ಕಟ್ತೀರಾ. ಒಮ್ಮೆ ಆರೋಗ್ಯ ಕಳೆದುಕೊಂಡ್ರೆ ನಾವು ಎಲ್ಲವನ್ನು ಕಳ್ಕೊಂಡ ಹಾಗೆ. ಇವತ್ತು ಮೆಡಿಸಿನ್ ತೆಗೆದುಕೊಳ್ಳದೇ ಇರುವ, ಟ್ಯಾಬ್ಲೆಟನ್ನು ನುಂಗದೇ ಇರುವ ಯಾವುದಾದ್ರು ವ್ಯಕ್ತಿ ಇದ್ದಾನೆ ಅಂದರೆ ಅವನು ಬಹಳ ಪುಣ್ಯವಂತ ಅಂತ ಅನ್ಕೋಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ ಪ್ರತಿಯೊಬ್ಬರು ಒಂದಲ್ಲ ಒಂದು ಟ್ಯಾಬ್ಲೆಟನ್ನು ನುಂಗ್ತಾರೆ. ತಲೆನೋವು, ಎಷ್ಟು ಸಿಂಪಲ್ ರೆಮಿಡಿಗಳಿವೆ, ನಾವು ಮಾಡೋದಿಲ್ಲ. ನಮ್ಮ ಗೋ ಪ್ರಾಡಕ್ಟ್ ನೋಡಿ, ನನಗೆ ಹಸು ಅಂದರೆ, ಗೋ ಅಂದರೆ ಬಹಳ ಪೂಜ್ಯ ಭಾವನೆ. ಯಾಕಂದರೆ ಹಸುವಿನಲ್ಲಿ 33 ಕೋಟಿ ದೇವತೆಗಳಿದೆ ಅಂತ ಹೇಳ್ತಾರಲ್ಲ, ಅದು ಉತ್ಪ್ರೇಕ್ಷೆ ಅಲ್ಲವೇ ಅಲ್ಲ. ಹಸುವಿನ ಎಲ್ಲವೂ ಕೂಡ ನಮ್ಮ ಜೀವನಕ್ಕೆ ಅತ್ಯಂತ ಅನಿವಾರ್ಯ. ಆದರೆ ಬಳಸೋ ವಿಧಾನ ಗೊತ್ತಾಗಬೇಕು. ತಲೆನೋವು ಬಂದರೆ ಶಿರೋಧಾರ ಅಂತಿದೆ, ನೀವು ತಲೆಗೆ ಹಚ್ಕೊಳ್ಳಿ. ಗೋ ಪ್ರಾಡಕ್ಟ್ ಇದೆ, ನಮ್ಮ ಗ್ರಾಮ ರಾಜ್ಯದಲ್ಲೇ ಇದೆ ಅಲ್ವಾ, ತಲೆಗೆ ಹಚ್ಕೊಳ್ಳಿ, ತಲೆನೋವು ಮಾಯ ಆಗುತ್ತೆ. ಓಕೆ, ಕಣ್ಣಿಗೆ ಸಮಸ್ಯೆ ಇದೆಯಾ, ಹಚ್ಕೊಳ್ಳಿ. ನಾವು ಭಸ್ಮ ಸಹಿತ ಸಿಗುತ್ತೆ. ಇವತ್ತು ಮನೆಯಲ್ಲಿ ಯಾರೂ ಭಸ್ಮ ಮಾಡ್ಕೊಳ್ಳೋದಿಲ್ಲ. ಹಸುವಿನ ಕುಳ್ಳನ್ನು ಬೇಯಿಸಿ ಭಸ್ಮ ಮಾಡಿ ಹಚ್ಕೊಳ್ಳೋ ಅಂಥ ಪದ್ಧತಿಯೇ ಇಲ್ಲ ನಮ್ಮಲ್ಲಿ. ಅದಕ್ಕಾಗಿ ಎಲ್ಲ ರೀಪ್ಲೇಸ್ಮೆಂಟ್ ಆಗಿದೆ. ಗ್ರಾಮ ರಾಜ್ಯದಲ್ಲಿ ಅದು ಕೂಡ ಸಿಗುತ್ತೆ. ನಾವು ಇದನ್ನು ಬಳಸಬೇಕು. ಪ್ರಮುಖವಾಗಿ ನೀವು ತೆಗೆದುಕೊಳ್ಳುವಂಥ ಅನ್ನ, ಅದಕ್ಕೆ ಬೇಕಾದಂತಹ ಆಯಿಲು, ಎಣ್ಣೆ, ಈ ಉಪ್ಪು, ಬೆಲ್ಲ ಮಾಡಬಹುದು. ನಾವು ಮಾಡಬೇಕು. ಆರೋಗ್ಯ ಬೇಕು ಅಂದ್ರೆ ಮಾಡಿ, ಬೇಡ ಅಂದ್ರೆ ಬಿಡಿ. ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಷ್ಟೇ ತಿನ್ನೋದಲ್ಲ, ಒಳಗಡೆಯಿಂದ ನಾವು ಶಕ್ತಿವಂತರಾಗಬೇಕು. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ನಾವು ಬದಲಾಗಲೇಬೇಕು. ಆದರೆ ಒಂದು ದುರಂತ ಏನು ಅಂದರೆ, ನೀವು ಹೇಳಿದ್ದನ್ನೇ 100 ಸಲ ಹೇಳಿದ್ರೂ ಒಬ್ಬರು ಬದಲಾಗೋದು ಕಷ್ಟ. ಆದರೆ ಹೋಪ್ ಫಾರ್ ಬೆಸ್ಟ್. ನಾವು ಇವತ್ತು 15 ವರ್ಷ ಮುಗಿಸಿ 16ನೇ ವರ್ಷ ಪ್ರಾಯಕ್ಕೆ ಬರ್ತಾ ಇದ್ದೀವಲ್ಲ, ಆ 16ನೇ ವರ್ಷದ ಪ್ರಾಯದಿಂದ ನಮ್ಮ ಪ್ರಚಾರ ಆಗಲೇಬೇಕು. ಪ್ರಚಾರ ಆದಾಗ ಎಲ್ಲಿ ಸಿಗುತ್ತೆ ಹೇಳೋದು ಗೊತ್ತಾಗತ್ತೆ, ಜನ ಬರ್ತಾರೆ. ನಾವು ಪೀತಾಂಬರಿ ಬಳಸ್ತೀವಿ, ತಾಮ್ರದ ಮತ್ತು ಪಾತ್ರೆಗಳನ್ನೆಲ್ಲ, ದೇವ್ರ ಸಾಮಾನುಗಳನ್ನೆಲ್ಲ ತೊಳೆಯೋದಕ್ಕೆ. ಅದಕ್ಕೆ ಪರ್ಯಾಯವಾಗಿ ನಾವೇನಾದ್ರು ಕೊಡಬೇಕು. ಕೊಟ್ಟಾಗ ಜನ ಅದನ್ನು ಬಳಸ್ತಾರೆ. ಹಸುವಿನ ಪ್ರಾಡಕ್ಟ್ ಇದೆ ಬಳಸಲಿಕ್ಕೆ, ತುಂಬ ಚೆನ್ನಾಗಿದೆ. ನಮ್ಮಲ್ಲೇ ತಾಮ್ರಗೌರ ಇದೆ. ಹಾಗೆ ಅದನ್ನು ಹಚ್ಚಿ ಇದು ಮಾಡಿದ್ರೆ ಏನು ಕೈಗೂ ಏನೂ ಆಗೋದಿಲ್ಲ, ಪಾತ್ರೆಗೂ ಏನೂ ಆಗೋದಿಲ್ಲ. ಅಂದರೆ ನಮ್ಮ ಹತ್ರ ಇದೆಲ್ಲ ಇದೆ, ಇದು ಇಷ್ಟಕ್ಕೆ ಸಿಗುತ್ತೆ, ಇದನ್ನು ಬಳಸಿ ಹೇಳುವಂತಹ ಜಾಗೃತಿಯನ್ನು ನಾವು ಚೆನ್ನಾಗಿ ಮಾಡಲೇಬೇಕಾಗಿದೆ. ಇಲ್ಲಿ ಒಂದಲ್ಲ ಎರಡಲ್ಲ 450ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳು ಇವತ್ತು ನಮ್ಮ ಗ್ರಾಮ ರಾಜ್ಯದಲ್ಲಿ ಸಿಗುತ್ತೆ ಹೇಳೋದನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ನಮಗೆ ಅನಿವಾರ್ಯತೆ ಇರುವ ಕೆಲವುಗಳನ್ನು ನಾವು ಬಳಸ್ತಾ ಇದ್ವಿ. ಇನ್ನು ಇದರ ಬಗ್ಗೆ ತಿಳ್ಕೊಂಡು ನಾವು ಸಾಕಷ್ಟು ಬಳಸಬೇಕಾಗಿದೆ. ಪಾತ್ರೆ ತೊಳೆಯೋಕ್ಕೆ ಸೋಪ್ ಬಳಸ್ತೀವಿ. ನಮ್ಮ ಅಕ್ಕಂದಿರ ಕೈ ಬೆರಳುಗಳು ಎಲ್ಲ ಎಷ್ಟು ಹೊಲಸಾಗಿ ಹೋಗುತ್ತೆ, ಅಲರ್ಜಿ ಆಗುತ್ತೆ. ಅದ್ರ ಬದಲು ನಮ್ಮಲ್ಲಿ ಪ್ರಾಡಕ್ಟ್ ಇದೆ, ಬಳಸ್ಬೋದು. ಅಂದರೆ ನಮ್ಮ ಗ್ರಾಮ ರಾಜ್ಯದ ಇಷ್ಟು 15 ವರ್ಷದ ಪ್ರಯಾಣವನ್ನು ನೋಡಿದ್ರೆ ಇದೀಗ ಆರಂಭ ಅಷ್ಟೇ. ಇನ್ನು ಮುಂದೆ ಪೂರ್ತಿ ಇನ್ನಷ್ಟು ಜನರನ್ನು ಕೂಡ ತಲುಪಬೇಕು. ಹಾಗೂ ನಿಮ್ಮಂಥವರ ಮಾರ್ಗದರ್ಶನ, ಪ್ರೇರಣೆ ಹಾಗೂ ಪ್ರೋತ್ಸಾಹದಿಂದ ಇದು ಮುಂದುವರೆಯುತ್ತೆ ಅಂತ ಭಾವಿಸ್ತಾ ನಿಮಗೆ ಧನ್ಯವಾದಗಳನ್ನು ನಾವು ಸಮರ್ಪಿಸೋದಕ್ಕೆ ಬಯಸ್ತೀವಿ. ನಮಸ್ಕಾರ, ಧನ್ಯವಾದಗಳು. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ.